ಏನಾಗ್ತದೆ ಇವಾಗ ಏನಾಗ್ತಿದೆ ಅಂದರೆ ಇವಾಗ ನಾಳೆ ಮದುವೆ ಇದೆ ಸರ್. ಇವತ್ತು ನಿನ್ನೆ ಹಳದಿ ಶಾಸ್ತ್ರ ಚಪ್ರ ಶಾಸ್ತ್ರ ಮಾಡಿದ್ದಾರೆ. ನಾಳೆ ಇಲ್ಲೇ ಕಲ್ಯಾಣ ನಗರ ಚೌಲ್ಟ್ರಿಲಿ ಅವ್ರು ಮದುವೆ ಆಗ್ತಿದ್ದಾರೆ. ನ್ಯಾಯ ಎಲ್ಲಿದೆ ಸರ್? ಹೆಣ್ಮಕ್ಳಿಗೆ ದುಡ್ಡಿಗೋಸ್ಕರ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಾ? ಕೇಳಕ್ಕೆ ಬಂದಿರೋದು ಸರ್. ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ನನಗಾಗಿರೋ ಅನ್ಯಾಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಸಾರ್ಟ್ ಔಟ್ ಮಾಡಬೇಕು. ನನಗೂ ಈಗ ನನ್ನ ಯಾರು ಮದುವೆ ಆಗ್ತಾರೆ ಸರ್? ನನ್ನ ಮದುವೆ ಈಗ ನನ್ನ ತಂದೆ ಇಲ್ಲ, ನನಗೆ ನಾನೇ ಫೇಸ್ ಮಾಡಬೇಕು. ನಾನು ಎಜುಕೇಟೆಡ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಲಾಯರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದೀನಿ. ಮದುವೆ ಆಗಬಾರ್ದು ಅಂತ ನಿಮ್ಮ ವಾದ? ನನ್ನ ಮದುವೆ ಅಂತಲ್ಲ, ಇನ್ನೊಬ್ಳು ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ಈಗ ನಂದೇ ಆಲ್ರೆಡಿ ಕಾಂಪ್ರಮೈಸ್ ಆಗಿ ಇದು ಮಾಡ್ಕೊಂಡ್ರೆ ಸಾಕಾಗಿದೆ. ಆ ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ವರದಕ್ಷಿಣೆ ಹೋಗಿ ಅವ್ರ ತಾಯಿ ತಂದೆ ಸಫರ್ ಮಾಡೋದು ನನಗೆ ಅದು ಇಷ್ಟ ಇಲ್ಲ. ಹಂಗಾಗಿ ಈ ಥರ ಈಗ ಅವನಿಗೆ ಸಪೋರ್ಟ್ ಈ ಥರ ಅವಳು ಎರಡು ನನಗೆ ಒಂದು ಹೇಳಿ, ಕೂಲಾಗಿ ಹೇಳಿ, ಈಗ ನಿಮ್ಮದು ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ಮದುವೆ ಸರ್. ನನಗೆ ಲೈಫು ಅವನ ಜೊತೆ ಲಿವಿಂಗ್ ಟುಗೆದರಲ್ಲಿ ಇದ್ದೀವಿ. ಎಲ್ಲ ರೀತಿಲೂ ನಾವು ಚೆನ್ನಾಗಿದ್ದಾಗ ನಾನು ಪ್ರತಿಯೊಂದು ಶೇರ್ ಮಾಡಿದಾಗ ಈಗ ಅವ್ನು ನನ್ನ ಮದುವೆ ಆಗೋದು ಒಂದೇ ಪರಿಹಾರ. ನಾನು ಯಾವುದೇ ₹1 ದುಡ್ಡು ತಗೊಳ್ಳಲ್ಲ ಸರ್. ನಾನು ದುಡ್ಡಿಗೋಸ್ಕರ ಮಾಡ್ತಾಯಿಲ್ಲ, ನಂಗೆ ಜೀವನ ಬೇಕು. ದುಡ್ಡು ಅಂದರೆ ಏನಾದರೂ ದುಡ್ಡು ಕೊಡ್ತೀವಿ? ನಾನು ಕೊಟ್ಟಿದ್ದೀನಿ, ಬಟ್ ಅದನ್ನು ರಿಟರ್ನ್ ಮಾಡ್ತೀನಿ ಅಂತ ಏನೋ ಬೆಳಗ್ಗೆ ಹೇಳ್ದ. ಬಟ್ ನನಗೆ ₹1 ನನ್ನ ದುಡ್ಡು ಬೇಡ, ನಂಗೆ ಜೀವನ ಬೇಕು ಸರ್. ನಾನು ದುಡಿತೀನಿ ಸರ್. ನನಗೆ ಒಂದಿದೆ, ಕ್ಯಾಪಬಿಲಿಟಿ ಇದೆ. ನಾನು MSc ಇದ್ದೀನಿ, ಓದ್ಕೊಂಡಿದ್ದೀನಿ, ನಾನು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಜೊತೆಗೆ ಇವನೇನಂದರೆ ಮನಿ ಮೈಂಡೆಡ್ ಸರ್. ಇವನು ಸಾಲ ಇದೆ ಅವನಿಗೆ ತುಂಬ. ಫಸ್ಟು ವೈಫಿಗೆ ಆಲಿಮನಿ ಕೊಟ್ಟು 15 ಲಕ್ಷ ಕೊಟ್ಟು ಬರೀ ಕೈ ಆಗಿದ್ದಾನೆ. ಈಗ ದುಡ್ಡಿನ ಪಾರ್ಟಿ ಇಟ್ಕೊಂಡಿದ್ದಾನೆ. ಇವಾಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ಲಿಂದ? ಸರ್ ಅಟ್ ಪ್ರೆಸೆಂಟ್ ನಾನು ಅದೇ ನಮ್ಮ ಮೇಡಮ್ ಹತ್ರ, ಮೇಡಮ್ ಬನ್ನಿ ಮೇಡಮ್ ಅದೇ ನನಗೆ ಕೂಲಾಗಿ ಇರಬೇಕು. ಸೊ SP ಆಫೀಸಿಗೆ ಹೋಗೋಣಮ್ಮ, ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಮ್ ಬೆಲೆ ಕೊಟ್ಟು ಅವರು ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ ಜೊತೆ ಹೋಗ್ತಾರೆ. ನಿಮ್ಮ ಲಾಯರಾ? ಇಲ್ಲ ಸರ್, ಒಂದು ಏನು ಹ್ಯುಮ್ಯಾನಿಟಿ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದಾರೆ. ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಡಿಗ್ನಿಟಿಯಿಂದನೇ ಹ್ಯಾಂಡಲ್ ಮಾಡಿದ್ದೀನಿ. ಅವ್ರ ತಂದೆಗಾಗಲಿ ತಾಯಿಗಾಗಲಿ ಯಾವುದೇ ರೀತಿ ನಾನು ಮಾತಾಡಿಲ್ಲ. ಮದುವೆ ಆದರೆ ನಿಮ್ಮ ನಿಲುವು ಏನು ಮಾಡ್ತೀರಾ? ನಿಮ್ಮ ಲವರ್ ಮದುವೆ ಸರ್, ಮದುವೆ ಆಯಿತು ಅಂತಂದರೆ ನ್ಯಾಯ ಇರಲ್ಲ ಸರ್. ಈಗ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬೇಕು ಅದು ಖಂಡಿತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಇದು ಮಾಡ್ತೀನಿ ಸರ್. ಇವಾಗ ಏನಾಗ್ತಿದೆ ಅಂದರೆ ಇವಾಗ ನಾಳೆ ಮದುವೆ ಇದೆ ಸರ್. ಇವತ್ತು ನಿನ್ನೆ ಹಳದಿ ಶಾಸ್ತ್ರ ಚಪ್ರ ಶಾಸ್ತ್ರ ಮಾಡಿದ್ದಾರೆ. ನಾಳೆ ಇಲ್ಲೇ ಕಲ್ಯಾಣ ನಗರ ಚೌಲ್ಟ್ರಿಲಿ ಅವ್ರು ಮದುವೆ ಆಗ್ತಿದ್ದಾರೆ. ನ್ಯಾಯ ಎಲ್ಲಿದೆ ಸರ್? ಹೆಣ್ಮಕ್ಳಿಗೆ ದುಡ್ಡಿಗೋಸ್ಕರ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಾ? ಕೇಳಕ್ಕೆ ಬಂದಿರೋದು ಸರ್. ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ನನಗಾಗಿರೋ ಅನ್ಯಾಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಸಾರ್ಟ್ ಔಟ್ ಮಾಡಬೇಕು. ನನಗೂ ಈಗ ನನ್ನ ಯಾರು ಮದುವೆ ಆಗ್ತಾರೆ ಸರ್? ನನ್ನ ಮದುವೆ ಈಗ ನನ್ನ ತಂದೆ ಇಲ್ಲ, ನನಗೆ ನಾನೇ ಫೇಸ್ ಮಾಡಬೇಕು. ನಾನು ಎಜುಕೇಟೆಡ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಲಾಯರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದೀನಿ. ಮದುವೆ ಆಗಬಾರ್ದು ಅಂತ ನಿಮ್ಮ ವಾದ? ನನ್ನ ಮದುವೆ ಅಂತಲ್ಲ, ಇನ್ನೊಬ್ಳು ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ಈಗ ನಂದೇ ಆಲ್ರೆಡಿ ಕಾಂಪ್ರಮೈಸ್ ಆಗಿ ಇದು ಮಾಡ್ಕೊಂಡ್ರೆ ಸಾಕಾಗಿದೆ. ಆ ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ವರದಕ್ಷಿಣೆ ಹೋಗಿ ಅವ್ರ ತಾಯಿ ತಂದೆ ಸಫರ್ ಮಾಡೋದು ನನಗೆ ಅದು ಇಷ್ಟ ಇಲ್ಲ. ಹಂಗಾಗಿ ಈ ಥರ ಈಗ ಅವನಿಗೆ ಸಪೋರ್ಟ್ ಈ ಥರ ಅವಳು ಎರಡು ನನಗೆ ಒಂದು ಹೇಳಿ, ಕೂಲಾಗಿ ಹೇಳಿ.